ಇವತ್ತು ನಾವು ಗಂಡು ಮೆಟ್ಟಿನ ನೆಲ ಗೋಕಾಕಿಗೆ ಬಂದಿದ್ದೀವಿ. ಶಿಗ್ಗಾಂವ್ ಕ್ಷೇತ್ರದಿಂದ ಅತ್ಯಂತ ಭಾವೈಕ್ಯತೆಯ ಸ್ಥಳವಾಗಿರ್ತಕ್ಕಂಥ ಸೈಯದ್ ಹಜರತ್ ಶಾ ಖಾದ್ರಿ ದರ್ಗಾದ ಗುರುಗಳು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದ ಭಾವೈಕ್ಯತೆಯ ಸ್ಥಳ ಇರ್ತಕ್ಕಂಥ ಬಾಗೇವಾಡಿಯ ದರ್ಗಾದ ಗುರುಗಳು ನಾವೆಲ್ಲ ಸೇರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ಭೇಟಿಗೆ ಬಂದಿದ್ವಿ. ಈಗಾಗಲೇ ಅವರಿಗೆ ಭೇಟಿ ಮಾಡಿದ್ವಿ. ನಮ್ಮ ಶಿಗ್ಗಾಂವ್ ಉಪಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರು ನಮ್ಮ ದರ್ಗಾಕ್ಕೆ ಭೇಟಿ ಕೊಟ್ಟಾಗ ಮಾತು ಕೊಟ್ಟಿದ್ರು, ಈ ದರ್ಗಾ ರಸ್ತೆ ಮಾಡಲಿಕ್ಕೆ ನಾವು ಅನುದಾನ ಕೊಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ರು. ದರ್ಗಾದಲ್ಲಿ ಭಾಳ ದೊಡ್ಡ ದರ್ಗಾ, ಲಕ್ಷಾಂತರ ಭಕ್ತಾದಿಗಳಿರ್ತಕ್ಕಂಥ ದರ್ಗಾಕ್ಕೆ 5 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಗುರುಗಳು ಎಲ್ಲ ಹೋಗೋಣಂದ್ರು, ನಾನು ಕರ್ಕೊಂಡು ಬಂದಿದ್ದೇನೆ. ಈಗಾಗಲೇ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜೊತೆ ಮಾತನಾಡಿ ಪ್ರಾರ್ಥನೆ ಮಾಡಿ, ರಾಹುಲ್ ಜಾರಕಿಹೊಳಿ ಅವರಿಗೆ ಜೊತೆ ಮಾತನಾಡಿ ಪ್ರಾರ್ಥನೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಏನು ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಈ ನಾಡಿನಲ್ಲಿ ಏನು ಸರ್ವ ಜನಾಂಗದ ನಾಯಕರು, ಇವತ್ತು ಏನು ಅವರಲ್ಲಿರ್ತಕ್ಕಂಥ ಭಾವನೆ, ಅವರಲ್ಲಿರ್ತಕ್ಕಂಥ ಚಿಂತನೆ, ಅವರಲ್ಲಿರ್ತಕ್ಕಂಥ ದೂರದೃಷ್ಟಿ ಈ ಕರ್ನಾಟಕ ರಾಜ್ಯಕ್ಕೆ ಅವರ ನಾಯಕತ್ವ ಭಾಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶೆಸ್ಕಾಂ ಹುಬ್ಬಳ್ಳಿ ಎಲೆಕ್ಟ್ರಿಕಲ್ ಕಂಪನಿ ಅಧ್ಯಕ್ಷರು, ಮಾಜಿ ಶಾಸಕರು ಮತ್ತು ಹುಲ್ಗೂರು ದರ್ಗಾದ ಗುರುಗಳ ಅಂಶಸ್ಥರು ನಾನು ಕೂಡ ಹೌದು. ಹಾಗಾಗಿ ಭಾಳ ಸಂತೋಷ ಆಗ್ತೈತಿ. ಯಾವ ಸಂದರ್ಭದಲ್ಲಿ ನಾನು ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಭೇಟಿಯಾದಾಗ ಅನೇಕ ವಿಚಾರಗಳು ನನ್ನ ಜೊತೆ ಮಾತನಾಡ್ತಾರೆ. ಇಂಥ ನಾಯಕತ್ವಕ್ಕೆ ನಾವೆಲ್ಲ ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಹಾಗೆ ಅನ್ನೋಂಥ ಮಾತನ್ನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮೈನಾರಿಟಿ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನ ಭಾಳ ದೊಡ್ಡದು, ಭಾಳ ಹತ್ತಿರದಿಂದ ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಹಾಗಾಗಿ ಸತೀಶ್ ಅಣ್ಣ ಜಾರಕಿಹೊಳಿಯವರು ಇವತ್ತು ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ, ಉತ್ತರ ಬೆಳಿಬೇಕು, ಈ ರಾಜ್ಯದ ಅತ್ಯಂತ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಆ ಗುರುಗಳ ಆಶೀರ್ವಾದ ಖಂಡಿತ ಆಗ್ತೈತೆ ಅಂತೇಳಿ ನನಗೆ ವಿಶ್ವಾಸ ಇದೆ. ನಮಸ್ಕಾರ, ಧನ್ಯವಾದ.